ಮಾಡ್ಕೊಳ್ಳಿ ಅಂತಲ್ಲ, ಉಗ್ರನ ಹೇಳ್ತೀರಿ ಅಷ್ಟು ನೀವು ಬಾಯಿಲ್ಲ. ಆದರೆ ಇಲ್ಲಿ ಮದ್ದು ಗುಂಡುಗಳ ಹೋರಾಟ ಇಲ್ಲ, ಘೋಷೆ ಹೋರಾಟ ಇಲ್ಲ, ಯಾವುದೂ ಇಲ್ಲ. ಮಾತುಕತೆ ಮೂಲಕ ನಮ್ಮನ್ನು ನಾವು ತೋರಿಸುವಂಥ ಕೆಲಸ. ಜೊತೆಗೆ ನಿಮ್ಮ ಶಕ್ತಿ ಇನ್ನೂ ಹೆಚ್ಚಿಸ್ಕೊಳ್ಬೇಕಾಗಿದೆ, ಭಾಳ ಮಹತ್ವದ ಇದೆ ಅಂದರೆ. ಯಾಕಂದ್ರೆ ಪ್ರೊಫೆಸರ್ ನಂಜನಸ್ವಾಮಿಯವರಾಗಿರ್ಬೋದು ಅಥವಾ ನಮ್ಮ ಬಾಬಾಗೌಡ ಪಾಟೀಲ್ ಆಗಿರ್ಬೋದು ಅಥವಾ ಹಿಂದಿನ ನಮ್ಮ ರೈತ ನಾಯಕರು ಅಧಿಕಾರ ಹಿಡಿಬೇಕು, ಅಧಿಕಾರ ಹಿಡಿದ್ರೆ ಬೇಕಾದ್ರೆ ಚೇಂಜ್ ಮಾಡಬಹುದು ಅನ್ನುವಂತಹ ಒಂದು ಮನೋಸ್ಥಿತಿ ಅವರಿದ್ದರು. ಆ ದಿಶೆಯಲ್ಲಿ ಪ್ರಯತ್ನ ಮಾಡಿದ್ರು. ಆದರೆ ಎಲ್ಲೋ ಏನೋ ಚೂಕಾಗೋಗ್ಬಿಡಿತು, ತಪ್ಪು ಅದಾಗಲಿಲ್ಲ. ಒಂದು ಮೂಮೆಂಟ್ ಇಡೀ ರೈತ ವ್ಯಾಪ್ತಿ ಆಗಲಿಲ್ಲ, ಇನ್ನೂರು ಸಮುದಾಯಗಳನ್ನ ತನ್ನೊಳಗೆ ತೋಳುವಲ್ಲೇ ಅಪಯಶಸ್ಸಾಯಿತು ಅಂತ. ಅದ್ರ ಹಿಂದೆ ಅನೇಕ ಕಾರಣಗಳಿದ್ದಾವೆ, ಒಂದಂತಲ್ಲ. ಯಾಕಂದರೆ ಇಲ್ಲಿ ವ್ಯಾಪಾರಿ ವರ್ಗ, ಇಲ್ಲಿ ಅಧಿಕಾರಶಾಹಿ ವರ್ಗ, ಇಲ್ಲಿ ರಾಜಕೀಯ ವರ್ಗ, ನಾವು ತಿಳ್ಕೊಂಡು ಸ್ವಲ್ಪದ ಅವರು ವ್ಯಕ್ತಿಗಳಲ್ಲ ಅನ್ನೋದು ನಮಗೆ ಗೊತ್ತಿರಬೇಕಾಗಿದೆ. ಯಾಕೆಂತಂದ್ರೆ ವ್ಯಾಪಾರಿ ವರ್ಗದವರು ತಮ್ಮ ವ್ಯಾಪಾರ ಸ್ವಲ್ಪ ವಿಚಾರ ಮಾಡೋರು. ಇವತ್ತು ನೋಡ್ರಿ, ಮಿಡ್ಲ್ ಮ್ಯಾನ್ ಅಂದರೆ ದಲಾಲಿ ಮಾಡುವಂಥ ಜನ, ಅವರು ಅವ್ರ ಬದುಕದ. ಅವ್ರ ಬದುಕಿಗೆ ನಾವು ರೈತರು ಮೂವ್ಮೆಂಟ್ ಮಾಡೋದ್ರಿಂದ ಮಾರ್ಕೆಟ್ ತೆಪ್ಪೆ ರೈತರಿಗೆ ಹೋದರೆ ನಮ್ಗೆ ಲಾಸ್ ಆಗ್ತದೆ, ಭಯ ಅವ್ರಿಗೆ ಕಾಡ್ತಿರ್ತದೆ. ಅದಕ್ಕಾಗಿ ಅದನ್ನು ಆದಷ್ಟು ರೈತ ಮೂವ್ಮೆಂಟನ್ನು ಅಥವಾ ಅದರಲ್ಲೂ ಈ ಒಂದು ಮಿಡ್ಲ್ ಮ್ಯಾನ್ ತಪ್ಪಿಸ್ಕೊಳ್ಳುವಂಥ ಈ ಒಂದು ನಾವೇನು ಇವತ್ತು ಹೇಳ್ತಾ ಇದ್ವಲ್ಲ, ಪ್ರತಿಯೊಂದು ಹಳ್ಳಿನೂ ಮಾರ್ಕೆಟ್ ಆಗ್ಬೇಕು ಅಂತೇಳಿ ಅದಾಯ್ತು ಅಂದ್ರೆ ಅವ್ರಿಗೆ ಪೆಟ್ಟು ಬಿಡ್ತದೆ ಅಂತ ಅವ್ರಿಗೆ ಭಯ ಅದ. ಅದನ್ನು ಹೋಗಲಾಡಿಸೋಕ್ಕೆ ಏನಪ್ಪ ಅಂತಂದ್ರೆ ಅದು ಕಾಲ ಹೋಗಲಾಡಿಸ್ಬೇಕು. ನೀವು ಅದನ್ನು ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡಬೇಕಾಗಿದೆ. ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಸತತ ಇದೊಂದು ನಮ್ಮಲ್ಲಿ ಟ್ರೆಂಡ್ ಒಂದು ಉಳಿದ್ಬಿಟ್ಟದ. ನಾವು ಬೇರೆನಪ್ಪ ಅನ್ನುವಾಗ ನಮ್ಮಲ್ಲಿ ಏನಾಗ್ಬಿಟ್ಟದಪ್ಪ ಅಂದ್ರೆ ಹಿಂದೂ ಮುಸ್ಲಿಂ ಹೇಗೆ ಅಂದನೋ ಅದು ಕಂದಕ್ಕೆ ಕೊಡ್ತಾನೆ ಇಲ್ಲ ಇವತ್ತುವರೆಗೆ. ಅದು ನಾವಿನ್ನೂ ದೂರ ಮಾಡ್ತಾನೆ ಹೊರಟಿದ್ದೀವಿ. ಆದರೆ ವಿಶ್ವಾಸ ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ. ಹಿಂದೂಗಳಲ್ಲೇ ಆಗಿರ್ಬೋದು, ಮುಸಲ್ಮಾನರಲ್ಲೇ ಆಗಿರ್ಬೋದು, ಕೂಡಲೇಬೇಕಾಗಿದೆ ಈ ಒಂದು ದಿವಸ ಇಟ್ಕೊಂಡು. ಹಂಗೆ ಇವತ್ತು ನಮ್ಮ ಈ ವ್ಯಾಪಾರಸ್ಥರನ್ನು ಕನ್ವಿನ್ಸ್ ಮಾಡಬೇಕಾಗಿದೆ ರೈತರು, ನಿಮಗೆ ಹಾನಿ ಇಲ್ಲಪ್ಪ ಅದರಿಂದ ಅಂತೇಳಿ. ಅವ್ರು ನೀವು ಬದುಕ್ತೀರಿ, ನಾವು ಬದುಕಬೇಕು, ನಮ್ಗೆ ಮಾರ್ಕೆಟ್ ಬೇಕಾಗಿದೆ. ಮಾರ್ಕೆಟಪ್ಪ ಅಂತಂದ್ರೆ ನೀವು ಬೆಳೆದ ಬೆಳೆಗೆ ಕರೆಕ್ಟ್ ರೇಟ್ ಬೇಕಾಗಿದೆ. ಆ ದಿಶೆಯಲ್ಲಿ ಮೂಮೆಂಟನ್ನು ನಾವು ಒಯ್ಯಬೇಕಾಗಿದೆ ಇವತ್ತು.